ಭಾರತದ ಐತಿಹಾಸಿಕ ಸ್ಮಾರಕಗಳು, ಪುಣ್ಯಕ್ಷೇತ್ರಗಳು, ಹಸಿರು ವನಗಳು, ಗಿರಿಧಾಮಗಳು, ವನ್ಯಮೃಗಗಳ ಉದ್ಯಾನವನಗಳು, ಶಿಲ್ಪ ಕಲಾಕೃತಿಯ ನೆಲೆಬೀಡು. ನಮ್ಮ ಭಾರತದಾದ್ಯಂತ ಇರೋ ಇಂಥ ಅಪರೂಪದ ಪ್ರವಾಸಿ ತಾಣಗಳು, ಉತ್ತಮ ರೆಸಾರ್ಟ್ಸ್ಗಳು, ಹೋಟೆಲ್ಸ್ಗಳು, ಶಾಪಿಂಗ್ ಮಾಲ್ಗಳು ಮತ್ತು ಪ್ರವಾಸದ ಬಗ್ಗೆ ಉತ್ತಮವಾದ ಮಾಹಿತಿನ ನೀಡೋ ಕಾರ್ಯಕ್ರಮನೇ ನಮ್ಮ ಜಸ್ಟ್ ಟ್ರಾವೆಲ್. ನಮ್ಮ ಹೊಸ ಪರಿಕಲ್ಪನೆ ಜಸ್ಟ್ ಟ್ರಾವೆಲ್ ಕಾರ್ಯಕ್ರಮನ ಕೊಲ್ಲೂರು ಮೂಕಾಂಬಿಕಾ ಆಶೀರ್ವಾದ ಪಡ್ಕೊಂಡು ಶುರು ಮಾಡ್ತಾ ಇದ್ದೀವಿ. ನಮ್ಮ ಮೊದಲನೇ ಲೊಕೇಶನ್, ಸೂಪರ್ ಲೊಕೇಶನ್ ಯಾವ್ದು ಗೊತ್ತಾ? ಕೊಡಚಾದ್ರಿ. ಕೊಡಚಾದ್ರಿಯಲ್ಲಿ ಟಿವಿಯವರು ಮೊದಲನೇ ಸಲ ಶೂಟಿಂಗ್ ಮಾಡಿದ್ರು ಅನ್ನೋ ಹೆಗ್ಗಳಿಕೆನೂ ನಮ್ಮದೇ ಕಣ್ರಿ. ಆದರೆ ಈ ಕೊಡಚಾದ್ರಿಗೆ ತಲುಪಕ್ಕೆ ನಿಟ್ಟೂರಿನಿಂದ 12 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಬೇಕು. ರಸ್ತೆ ಅಷ್ಟು ಸುಲಭವಾಗಿಲ್ಲ, ಹೆಜ್ಜೆಜ್ಜೆಗೂ ಅಪಾಯ, ವೆರಿ ಟಫ್ ರೋಡ್. ಹಾಗಾದರೆ ಹೋಗೋಣ ಕೊಡಚಾದ್ರಿಗೆ ಟ್ರಕ್ಕಿಂಗ್ ಮಾಡ್ತಾ ಬನ್ನಿ. ಜಸ್ಟ್ ಟ್ರಾವೆಲ್ನ ಮೊದಲ ಸಂಚಿಕೆಗೆ ನಾವು ಆಯ್ಕೆ ಮಾಡಿಕೊಂಡಿದ್ದು ಇದೇ ಪ್ರಕೃತಿ ಸೊಬಗಿನ ಕೊಡಚಾದ್ರಿಯನ್ನು. ಟೆಲಿವಿಷನ್ ಚಾನೆಲ್ ಒಂದು ಟ್ರಾವೆಲ್ ಶೋಗಾಗಿ ಕೊಡಚಾದ್ರಿಗೆ ಚಾರಣ ಕೈಗೊಂಡಿದ್ದು ಇದೇ ಮೊದಲು. ನಾವು ಇರುವ ಈ ಸ್ಥಳದಿಂದ ಕೊಡಚಾದ್ರಿ 40 ಕಿಲೋಮೀಟರ್ ದೂರದಲ್ಲಿದೆ. 4-ವೀಲ್ ಜೀಪಿನಲ್ಲಿ ಪ್ರಯಾಣ ಆರಂಭಿಸಿ ನಿಟ್ಟೂರು ತಲುಪಿದ್ದು. ನಿಟ್ಟೂರಿನಿಂದ ಕೊಡಚಾದ್ರಿ ಶಿಖರಕ್ಕೆ 12 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾರ್ಗದಲ್ಲಿ ಸಾಗಬೇಕು. ಇದೊಂದು ಸಾಹಸ ಪಯಣ. ಉತ್ಸಾಹಿ ಯುವಕರಾದ ಮಂಜು ಮತ್ತು ರುಕ್ಮಾಂಗದ ನಮಗೆ ಪ್ರವಾಸಿ ಮಾರ್ಗದರ್ಶಕರಾದರು. ಕಾಡು ದಾರಿಯಲ್ಲಿ ನಾವು ಟ್ರೆಕ್ಕಿಂಗ್ ಆರಂಭಿಸಿದೆವು. ಹಸಿರು ಗಿಡ ಮರಗಳಿಂದ ಕೂಡಿದ ಸುಂದರ ಪರಿಸರ ಚಾರಣಕ್ಕೆ ಹಸಿರು ಸ್ವಾಗತ ನೀಡಿತು. ಹಾದಿಯಲ್ಲಿ ಮೊದಲು ಗಾಂಜಾಳೆ ಗದ್ದೆ ಎದುರಾಗುತ್ತದೆ. ವೀಕ್ಷಕರೇ, ನಿಮಗೊಂದು ಸಂತೋಷವಾದ ಸುದ್ದಿ. ನಾವು ನಿಮಗೋಸ್ಕರ ಜಸ್ಟ್ ಟ್ರಾವೆಲ್ ಪ್ರಿವಿಲೇಜ್ ಕಾರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು 5 ರಾಜ್ಯ ಅಂದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ, ಗೋವಾ, ಈ 5 ರಾಜ್ಯದಲ್ಲಿರೋ 100 ಬೆಸ್ಟ್ ಹೋಟೆಲ್ ಮತ್ತು ರೆಸಾರ್ಟ್ಸ್, 200 ಎಸ್ಟಾಬ್ಲಿಷ್ಮೆಂಟ್ ಜೊತೆ ಪ್ರತಿ ತಿಂಗಳು ನಾವು ಟೈಅಪ್ ಮಾಡ್ಕೋತಾ ಇದ್ದೀವಿ. ಈ ಕಾರ್ಡು ನಿಮಗೆ ಉಚಿತವಾಗಬೇಕಾ? ಹಾಗಾದರೆ ನಾನು ಹೇಳೋ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಸಂಖ್ಯೆ 08065479555. Again I repeat, 08065479555. Call ಮಾಡಿ. Now it's time for a short break.
ವೆಲ್ಕಮ್ ಟು ಜಸ್ಟ್ ಟ್ರಾವೆಲ್. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, 12 ಕಿಲೋಮೀಟರ್ಗಳ ನಮ್ಮ ಕೊಡಚಾದ್ರಿ ಟ್ರಕ್ಕಿಂಗ್ನ ನೀವು ನೋಡೋಂಥ ಇನ್ನೂ ಸೂಪರ್ ಲೊಕೇಶನ್ಸ್ಗಳಿದೆ. ಹಾಗಾದರೆ ಟ್ರಕ್ಕಿಂಗ್ನ ಮುಂದುವರ್ಸೋಣ ಬನ್ನಿ. ಇಲ್ಲಿಂದ ಹತ್ತಿ ಇಳಿದು ಸ್ವಲ್ಪ ದೂರ ಸಾಗಿದ್ರೆ ಎಮ್ಮೆ ಹೊಂಡ ಇದೆ. ಮುಂದೆ ಹಳೆ ಸೇತುವೆ ಎದುರಾಗತ್ತೆ. ಅಡ್ಡಲಾಗಿ ಬಿದ್ದಿರುವ ಮರದ ಮೇಲೆ ನಡೆದಾಡ್ತಾ ಪ್ರಯಾಣ ಬೆಳೆಸಿದಾಗ ಹಿಡ್ಲು ಮನೆ ಎಂಬ ಸ್ಥಳ ಇದೆ. ಇದು ಈ ಮಾರ್ಗದ ಕಟ್ಟ ಕಡೆಯ ಮನೆ. ಇಲ್ಲಿಂದ ಮುಂದೆ ಏನಿದ್ರೂ ಕಾಡುದಾರಿ. ಇಲ್ಲಿರುವ ಕೊನೆ ಅಂಗಡಿ ಮನೆಯಲ್ಲಿ ಅಗತ್ಯ ವಸ್ತುಗಳನ್ನ ಖರೀದಿಸಿ ಸಾಹಸಯಾನ ಸಾಗಿದ್ದು ನಯನ ಮನೋಹರ ಹಿಡ್ಲು ಮನೆ ಜಲಪಾತದ ಕಡೆಗೆ. ಕಲ್ಲು ಬಂಡೆಗಳ ಕಠಿಣ ದಾರಿಯಲ್ಲಿ ನಡೆಯುತ್ತಾ ಹೋದ್ರೆ ನೀರಿನ ಸಣ್ಣ ಝರಿ ಎದುರಾಗತ್ತೆ. ಇಲ್ಲಿಂದ ಮುಂದೆ ಜಲಪಾತ ಇರುವ ಸೂಚನೆ ಎಂಬಂತೆ ಧುಮ್ಮಿಕ್ಕುವ ಜಲಧಾರೆಯ ಲಯಬದ್ಧ ಶಬ್ದ ಕಿವಿಗಳಿಗೆ ಕರ್ಣಾನಂದ. ಅಲ್ಲಿಂದ ಮುಂದೆ ಹೋಗಿ ನೀರಿನಲ್ಲಿ ಆಡುತ್ತಾ ತಣ್ಣನೆಯ ಅನುಭವ ಪಡೆಯಬಹುದು. ನುಣುಪಾದ ಕಲ್ಲು ಬಂಡೆಗಳ ಮೇಲೆ ಜಾರುತ್ತಾ ಸಂತಸದ ಕ್ಷಣಗಳನ್ನ ಕಳೆದ ನಂತರ ಸ್ವಲ್ಪ ವಿಶ್ರಾಂತಿ ಪಡೆದು ಜಲಪಾತದ ಹತ್ತಿರ ಬಂದಾಗ ಅದರ ಚೆಲುವು ಕಂಡು ಬೆರಗಾದವು. ಧುಮ್ಮಿಕ್ಕಿ ಹರಿಯುವ ಜಲಧಾರೆಗೆ ಮೈಯೊಡ್ಡಿದಾಗ ಅದೊಂದು ಅವಿಸ್ಮರಣೀಯ ಅನುಭವ. ಈ ನಿಸರ್ಗ ಚೆಲುವನ್ನ ಆಸ್ವಾದಿಸುತ್ತಾ ಸಾಗಿದ್ರೆ ಮುಂದೆ ಇಳಿಜಾರು ಪ್ರದೇಶವಿದೆ. ಕಡಿದಾದ ಜಾಗ. ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡ್ತಾ ಮುನ್ನಡೆಯಬೇಕು. ಸ್ವಲ್ಪ ಜಾರಿದ್ರೂ ಕೆಳಗೆ ಬೀಳುವ ಅಪಾಯ ತಪ್ಪಿದ್ದಲ್ಲ. ಜೊತೆಗೆ ಚೇಳು, ಹಾವಿನಂಥ ಜೀವಿಗಳು ಆಗಾಗ ದರ್ಶನ ನೀಡುತ್ತವೆ. ಇನ್ನು ಮುಂದೆ ಸಾಗುತ್ತಿದ್ದಂತೆ ಸುತ್ತ ಹಸಿರು ಹಸಿರು. ಬನದೇವಿ ಹಸಿರು ಸೀರೆ ಧರಿಸಿದಂತೆ ಭಾಸವಾಗುತ್ತೆ. ಪ್ರಕೃತಿಯ ಮೈಸಿರಿಯ ಸೊಬಗು, ನಿಸರ್ಗದ ರಮಣೀಯತೆ ನೋಡಿ ಚಾರಣಿಗರು ಆನಂದ ಪರವಶರಾಗ್ತಾರೆ. ಇಲ್ಲಿ ಕಣ್ಣು ಹಾಯಿಸಿದಷ್ಟೂ ದೂರಕ್ಕೂ ಎಲ್ಲೆಲ್ಲೂ ಹಸಿರು. ಈ ಹಸಿರು ಗಿರಿ ಪ್ರದೇಶಗಳಲ್ಲಿ 3-4 ಪರ್ವತಗಳನ್ನು ಹತ್ತಿ ಇಳಿದು ಚಾರಣ ಮಾಡಬೇಕಾದುದು ಸಾಹಸವೇ. ಆದಿಶಂಕರಾಚಾರ್ಯರು ಸರಸ್ವತಿಯನ್ನು ಕುರಿತು ಇಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದರು ಎನ್ನುವುದು ಪ್ರತೀತಿ. ರಾಷ್ಟ್ರಕವಿ ರಸ ಋಷಿ ಕುವೆಂಪು ಕಾವ್ಯಕ್ಕಿದು ಪ್ರೇರಣೆ. ಇಲ್ಲಿ ನೇಸರ ಮುಳುಗುವುದನ್ನು ನೋಡುವುದೇ ಕಣ್ಣುಗಳಿಗೆ ಪರಮಾನಂದ. ದಿನಕರ ತನ್ನ ದಿನಚರಿ ಪೂರ್ಣಗೊಳಿಸಿದ. ಕೆಂಪು ಸೂರ್ಯ ಅಸ್ತಮಾನವಾಗುತ್ತಿರುವ ಮನಮೋಹಕ ದೃಶ್ಯ ಇಲ್ಲಿ ರೋಮಾಂಚಕಾರಿ.
ನಾವು ಬೆಟ್ಟದ ಮೇಲೇರುವ ಹೊತ್ತಿಗೆ ರಾತ್ರಿ ಆಗಿತ್ತು. ಅಲ್ಲಿಯೇ ಹೋಮ್ ಸ್ಟೇನಲ್ಲಿ ಉಳಿದುಕೊಂಡು ವಿಶ್ರಾಂತಿ ಪಡೆದೆವು. ಸ್ನೇಹಿತರೆ, ಹೇಗಿತ್ತು ನಮ್ಮ ಕೊಡಚಾದ್ರಿ ಟ್ರೆಕ್ಕಿಂಗ್? ಸೂಪರ್ ಆಗಿತ್ತಲ್ವಾ? ಈ ಟ್ರೆಕ್ಕಿಂಗ್ ಮುಂದಿನ ವಾರ ಕೂಡ ಕಂಟಿನ್ಯೂ ಆಗುತ್ತೆ. ಈಗ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ನಿಮಗೋಸ್ಕರ. ನಮ್ಮ SGM ಹಾಲಿಡೇಸ್ನವರು ಪ್ರತಿದಿನ ತಿರುಪತಿಗೆ ಟ್ರಿಪ್ನ ಆರ್ಗನೈಸ್ ಮಾಡ್ತಾರೆ. ಅದ್ರ ಜೊತೆಗೆ ವೆಂಕಟೇಶ್ವರ ಸೂಪರ್ ಫಾಸ್ಟ್ ದರ್ಶನದ ಸೌಲಭ್ಯ ಕೂಡ ಇದೆ. ನೀವು ಭಾರತದಲ್ಲಿ ಎಲ್ಲಿಗೆ ಬೇಕಾದರೂ ಈ ಟೂರ್ಗೆ ಹೋಗಬೇಕು ಅಂದರೆ ಅವರು ನಿಮ್ಮ ಬಜೆಟು, ನಿಮ್ಮ ಅಭಿರುಚಿಗೆ ತಕ್ಕಂತೆ ಪ್ಯಾಕೇಜ್ನ ನಿಮಗೋಸ್ಕರ ತಯಾರು ಮಾಡಿಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SGM ಹಾಲಿಡೇಸ್. ಸರಿ ಸ್ನೇಹಿತರೆ, ಈಗ ತಗೊಳ್ಳೋಣ ಒಂದು ಪುಟ್ಟ ವಿರಾಮ.